ಮಕ್ಕಳಿಗೆ ನಾವು ಯಥೇಚ್ಛವಾಗಿ ಅಭಿವೃದ್ಧಿ ಯೋಜನೆಗಳನ್ನ ಕೊಡ್ತಿದೀವಿ ಅಂತ ಹೇಳೋರು ಮೊನ್ನೆ SC/ST ವಿದ್ಯಾರ್ಥಿಗಳು, ವೈದ್ಯಕೀಯ ವಿದ್ಯಾರ್ಥಿಗಳು ಸರ್ ಪುಸ್ತಕ ಸಿಕ್ಕಿಲ್ಲ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಅನುಗ್ರಹ ಯೋಜನೆ ವಿಜಯೇಂದ್ರ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಟ್ರು, ಪಾಪ ಕುರಿಗಳು ಸತ್ತೋದ್ರೆ ಕೊಡಬೇಕಾಗಿದ್ದ ಪರಿಹಾರ ಕೊಡ್ತಿಲ್ವಂತೆ. ಅದಕ್ಕಿಂತ ದಾರುಣ ಕೇಳಿ ಸರ್, ಅನಾಥ ಮಕ್ಕಳು, ನಟರಾಜ್ ಗೌಡ್ರೆ, ಮೋಹನ್ ವಿಶ್ವ ಅವ್ರ ಹತ್ರ ಉತ್ತರ ಇರ್ಬೋದು ಇದಕ್ಕೆ. ಅನಾಥ ಮಕ್ಕಳಿಗೆ ಮಾಶಾಸನ ಕೊಡಬೇಕಾಗಿರೋದು 77.73 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ನಾವು ಕೇಳಬಾರ್ದ ಖಜಾನೆ ಖಾಲಿ ಇಲ್ವಾ? ನಿಮ್ಮನ್ನೇ ನಂಬಿರುವ ಅಹಿಂದ ಸಮುದಾಯದವರು ಇವರೆಲ್ಲ, ಇವ್ರಿಗೆ ಕೊಡಕ್ಕೂ ದುಡ್ಡಿಲ್ವಾ ಅಂತ ಪ್ರಶ್ನೆ ಕೇಳಬಾರ್ದ ನವೀನ್ ಅವರೇ? ಕೇಳಬೇಕು. ಯಾಕಂದ್ರೆ ನಾನು ಹೇಳದ್ನಲ್ಲ, ಬಡವರಿಗೆ ಪಾಪ ಅವರು ಮುಗ್ದ್ರು, ಅವರು ಮಾತಾಡಕ್ಕಾಗಲ್ಲ. ಏನಾದ್ರು ಮಾತಾಡಿದ್ರು ಎಲ್ಲಿ ಏನೋ ಇದ್ ಮಾಡ್ಬಿಡ್ತಾರ ಅಂತ ಅವ್ರು ಜಾಸ್ತಿ ಮಾತಾಡಕ್ ಹೋಗಲ್ಲ. ಆದ್ರೆ ಮೂಲಭೂತ ಸೌಕರ್ಯಗಳನ್ನ ಆಗ್ಲಿ ಪ್ರತಿಯೊಂದನ್ನು ಬಡವರಿಗೆ ಕೊಡಬೇಕು. ಆದ್ರೆ ಅದನ್ನ ಕೊಡೋದಲ್ಲಿ ಇವತ್ತು ಸರ್ಕಾರದವರು ವಿಫಲರಾಗಿದ್ದಾರೆ. ಯಾಕಂದ್ರೆ ಅವನೇನಾರು ಬಡವ ಅವನೇನಾರು ಬೆಳೆದು ಬಿಟ್ರೆ, ಅವನೇನಾರು ಸಾವುಕಾರ ಆಗ್ಬಿಟ್ರೆ ಅನ್ನೋ ಒಂದು ಕೀಳು ಮಟ್ಟದಲ್ಲಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಇವ್ರ ಪ್ರಕಾರ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಅವ್ರ ಕಾರ್ಯಕರ್ತರನ್ನೇ ಅಷ್ಟೇ, ಪಾಂಪ್ಲೆಟ್ ಕಟ್ತಾನೆ ಇರಬೇಕು. ಅವ್ನಿಗೆ ಸೀಟ್ ಅಂತೂ ಕೊಡಲ್ಲ, ಅವನಿಗೊಂದು ನಾಯಕನ ಸ್ಥಾನ ಅಂತೂ ಕೊಡೋದೇ ಇಲ್ಲ. ಇವ್ರದ್ದು ಮನಸ್ಥಿತಿ ಆಗ್ಲಿ ಮನೆ ಸ್ಥಿತಿ ಆಗ್ಲಿ ಪ್ರತಿಯೊಂದು ಇದೇ ತರ ಇರತ್ತೆ. ಇವ್ರಿಗೆ ಬೇಕಾಗಿರೋದು ಇವ್ರ ಖಜಾನೆ ಮಾತ್ರ ಲೂಟಿ ಮಾಡ್ಬೇಕು, ಇವ್ರ ಖಜಾನೆ ಭರ್ತಿ ಮಾಡ್ಬೇಕು. ಉದ್ದಾರ ಮೋಹನ್ ವಿಶ್ವ ಅವರೇ, ಈಗ ಬೊಮ್ಮಾಯಿ ಅವರು 2020 ನಿರ್ಗಮಿಸಬೇಕಾದ್ರೆ ನೀವು ತೆಗೆದು ನೋಡಿ, ಅಫಿಷಿಯಲ್ ಆನ್ ರೆಕಾರ್ಡ್ಸ್ ಬೇಕಾದ್ರೆ ಗೂಗಲ್ ಹೊಡ್ರೆ ಸಿಗುತ್ತೆ. 3,200 ಕೋಟಿ ರೂಪಾಯಿ ಎಕ್ಸ್ಟ್ರಾ ದುಡ್ಡು ಖಜಾನೆಯಲ್ಲಿ ಇಟ್ಬಿಟ್ಟು ಹೋಗಿದ್ರು. ಸಿದ್ದರಾಮಯ್ಯ ಅವರು ಬಂದ ತಕ್ಷಣ 85,000 ಕೋಟಿ ಫಸ್ಟ್ ಇಯರ್ ಸಾಲ. ಉತ್ತರ ತಗೊಳ್ಳೋ ತಾಕತ್ತಿರ್ಬೇಕು, ಉತ್ತರ ತಗೊಳ್ಳೋ ತಾಕತ್ತಿರ್ಬೇಕು. ಬರೀ ಗಾಳಿ ಕೇಳೋದಲ್ಲ, 1.5 ಲಕ್ಷ ಕೋಟಿ ರೂಪಾಯಿ ಎರಡನೇದು, ಈ ರಾಜ್ಯ ಬಿಟ್ಟೋಗಿದ್ದು ಟೊಯೋಟಾ ಸಂಸ್ಥೆ 24,000 ಕೋಟಿ ಇನ್ವೆಸ್ಟ್ಮೆಂಟ್ ಇವ್ರು ಬಂದ್ಮೇಲೆ ಎಲ್ಲಿಗೆ? ಮಹಾರಾಷ್ಟ್ರಗೆ. ಏತರ 2 ವೀಲರ್ ಫ್ಯಾಕ್ಟರಿ ಎಲ್ಲಿಗೆ? ಪುಣೆಗೆ. ಓಲಾ ಎಲ್ಲಿಗೆ? ಪುಣೆಗೆ. ಅಷ್ಟೇ ಯಾಕೆ ಬೆಂಗಳೂರು ರಿಂಗ್ ರೋಡ್ ಟ್ವೀಟ್ ಮಾಡಿದ್ರು, ನಾನು ಬೆಂಗಳೂರು ಬಿಟ್ಟು ಮಹಾರಾಷ್ಟ್ರ ಹೋಗ್ತೀನಿ ಅಂತ ಹೇಳಿ. ಇವ್ರು ಅಧಿಕಾರಕ್ಕೆ ಬಂದ ರಾಜ್ಯ ಬಿಟ್ಟು ಕೈಗಾರಿಕೆಗಳ ಕಂಪನಿಗಳು ಹೋಗ್ತಾ ಇದೆ ಹೊರತು ₹1 ಬಂಡವಾಳ ಬಂದಿಲ್ಲ. ನೆಕ್ಸ್ಟ್ ಜಿಎಸ್ಡಿಪಿ ನಲ್ಲಿ 3ನೇ ಸ್ಥಾನದಲ್ಲಿದ್ದಂತ ಕರ್ನಾಟಕ ಬಿಜೆಪಿ ಅವಧಿಯಲ್ಲಿ 4ನೇ ಸ್ಥಾನಕ್ಕೆ ಹೋಯ್ತು. ಯಾರ್ಯಾವ ಕಾಂಗ್ರೆಸ್ ಅವಧಿನಲ್ಲಿ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೈಯೆಸ್ಟ್ ದೇಶದಲ್ಲಿದೆ, ಕರ್ನಾಟಕದಲ್ಲಿ ಇವ್ರ ಅವಧಿನಲ್ಲಿ. ಆಯ್ತಾ? ಅನುದಾನದ ಬಗ್ಗೆ ಮಾತಾಡಿದ್ರು, ಅನುದಾನ ಬಗ್ಗೆ ಮಾತಾಡಲೇಬೇಕು. ಯತ್ನಾಳ್ ಸರ್ ಹೇಳಿದ್ರು, ಈಗ ಯತ್ನಾಳ್ ಸರ್ ಕರೆಕ್ಟ್ ಆಗಿ ಹೇಳಿದ್ರು. ಮೊನ್ನೆ ಬಜೆಟ್ ನಲ್ಲಿ ಡೆವಲ್ಯೂಷನ್ 3.647% ಇದ್ದದನ್ನ 4.13% ಇನ್ಕ್ರೀಸ್ ಮಾಡಿದ್ರು ಕರ್ನಾಟಕಕ್ಕೆ. ಇವ್ರು ಹೆಂಗೆ ಸುಳ್ಳು ಹೇಳ್ತಾರೆ ಜನಕ್ಕೆ ಅಂದ್ರೆ, ಕೇಂದ್ರದಿಂದ ನಿಮ್ಗೆ ಡೈರೆಕ್ಟ್ ಟ್ಯಾಕ್ಸ್ ಡೆವಲ್ಯೂಷನ್ ಬರುತ್ತೆ, ಗ್ರಾಂಟಿನ್ ಏಡ್ ಬರುತ್ತೆ, ಜೊತೆಗೆ ಕೇಂದ್ರ ಸರ್ಕಾರದ ಸ್ಪಾನ್ಸರ್ಡ್ ಸ್ಕೀಮ್ಸ್ ಹಣ ಬರುತ್ತೆ, ಜೊತೆಗೆ ಶೇರ್ ಆಫ್ ಸ್ಕೀಮ್ ಬರುತ್ತೆ, ಡೈರೆಕ್ಟ್ ಯೋಜನೆಗಳು ಬರುತ್ತೆ. ಇವ್ರು ಬರೀ ಡೆವಲ್ಯೂಷನ್ ಮಾತ್ರ ಹೇಳ್ಬಿಡೋದು. ಆಯ್ತಾ? ಡೆವಲ್ಯೂಷನ್ ಜೊತೆಗೆ ಕೇಳಿ, ಡೆವಲ್ಯೂಷನ್ ಜೊತೆಗೆ ಕರ್ನಾಟಕಕ್ಕೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಬಂದ 12,000 ಕೋಟಿ, ಅದನ್ನ ಹೇಳೋದೇ ಇಲ್ಲ. ತಿರ್ಗಾ ಕೆಂಪೇಗೌಡ ಟರ್ಮಿನಲ್ 2 ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ತುಮಕೂರು HAL ಫ್ಯಾಕ್ಟರಿ ಮಾತಾಡೋದೇ ಇಲ್ಲ. STRR ಮಾತಾಡೋದೇ ಇಲ್ಲ. ಆಮೇಲೆ ತಿರ್ಗಾ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 20,000 ಕೋಟಿ ಬಂತು, ಅದ್ರ ಬಗ್ಗೆ ಹೇಳೋದೇ ಇಲ್ಲ. ಜಲ್ ಜೀವನ್ ಮಿಷನ್ 64 ಲಕ್ಷ ಮನೆಗೆ ನೀರು ಹಾಕಿದ್ರು, ಅದನ್ನು ಹೇಳಲ್ಲ. ರೈಲ್ವೇಸ್ ಮೊನ್ನೆ 7,748 ಕೋಟಿ ಬಂದಿದೆ ಮೊನ್ನೆ ಬಜೆಟ್ ಅಲ್ಲಿ, ಅದನ್ನು ಲೆಕ್ಕ ಹಾಕೊಳ್ಳೋದಿಲ್ಲ. ತಿರ್ಗಾ ಆಮೇಲೆ ಇದು ಹೊಸ ರೈಲ್ವೆ ಲೈನ್ಗಳು ಕುಡ್ಚಿ ಬಾಗಲಕೋಟೆ, ಅದ್ರ ಬಗ್ಗೆ ಮಾತಾಡಲ್ಲ. ಕಲಬುರಗಿ ಬೀದರ್ ಬಗ್ಗೆ ಮಾತಾಡಲ್ಲ. ತುಮಕೂರು ಬಾಗಡ ಮಾತಾಡಲ್ಲ. ತುಮಕೂರು ದಾವಣಗೆರೆ ಮಾತಾಡಲ್ಲ. ಯಶವಂತಪುರ ರೈಲ್ವೆ ಸ್ಟೇಷನ್, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ಇದ್ರ ಬಗ್ಗೆ ಮಾತಾಡಲ್ಲ. ಇಟ್ನಾಳ್ ಸರ್, ಮುಖ್ಯಮಂತ್ರಿ ಕುರ್ಚಿ ವಿಚಾರ ಬಂದಾಗ ಮಾತ್ರ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಅಹಿಂದ ಸಮುದಾಯ ಮುನಿಸ್ಕೊಳ್ಳುತ್ತೆ ಅನ್ನೋ ಚರ್ಚೆ ಆಗಿಂದಾಗ ಆಗ್ತಾ ಇರುತ್ತೆ. ನಾನೀಗ ಪಟ್ಟಿ ಕೊಟ್ಟಿದ್ ಪೂರ್ತಿ ಹಿಂದುಳಿದ ಸಮುದಾಯಗಳದೇ ಸರ್. ಆ ನಿಗಮಗಳಿಗೇನೆ ಕೊಡಬೇಕಾದ ಅನುದಾನ ಕತ್ರಿ ಅಂತಂದ್ರೆ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಪ್ರಶ್ನೆ ಹೇಳೋದಿಲ್ವಾ? ಆರ್ಥಿಕ ಪರಿಸ್ಥಿತಿ ಮೇಲೆ ಗಂಭೀರವಾದ ಪ್ರಶ್ನೆ ಹೇಳ್ತದೆ. ಯಾಕಂದ್ರೆ ಸಂಬಳಗಳು ಕೊಡ್ತಾ ಇಲ್ಲ. ಆರೋಗ್ಯ ಇಲಾಖೆಯಲ್ಲಿ ಅನುಚಾನವಾಗಿ ನಡೆದು ಬಂದಂತ ಅನೇಕ ಫೀಸ್ಗಳನ್ನು ಕೊಡ್ತಾ ಇಲ್ಲ. ಈ ಸ್ಕ್ಯಾನಿಂಗ್ ಆಗಲಿ ಮತ್ತೊಂದಾಗ್ಲಿ ಔಷಧಿ ಅದಕ್ಕಾಗ್ತಾ ಇಲ್ಲ. ಇವೆಲ್ಲ ಅದ್ ಹೇಳ್ತಾರೆ ರೋಗದ ಲಕ್ಷಣಗಳಿವು. ಹಾಗಿರುವಾಗ ನಾವೆಲ್ಲ ವಿರೋಧ ಪಕ್ಷ ಕೇಳ್ತವೋ ಇಲ್ವೋ ಗೊತ್ತಿಲ್ಲ. ಈಗ ಅವರು ಹೇಳ್ತಾರೆ ನಾವೆಲ್ಲ ಆರೋಗ್ಯವಾಗಿ ನಮ್ಮ ಟ್ರೆಜರಿ ನಮ್ಮ ಖಜಾನೆ ಆರೋಗ್ಯ ಅಂತ ಹೇಳ್ತಾರೆ, ಅದು ಬೇರೆ ವಿಚಾರ. ಅದು ಇದೆಲ್ಲ ಆಗದೆ ಇರೋದ್ರಿಂದ ವಿ ಹ್ಯಾವ್ ಸೀರಿಯಸ್ ಡೌಟ್ಸ್. ಅದಕ್ಕೋಸ್ಕರ ನಾವು ಶ್ವೇತಪತ್ರವನ್ನು ಕೇಳಬೇಕು. ಒಂದು ವೈಟ್ ಪೇಪರ್ ನಮ್ಮ ಫೈನಾನ್ಸ್ ಸಿಚುವೇಶನ್ ಏನಿದೆ, ರೆವೆನ್ಯೂ ಮತ್ತು ಟ್ರೆಜರಿ ಸಿಚುವೇಶನ್ ಏನಿದೆ, ವಿ ಮಸ್ಟ್ ಆಸ್ಕ್ ಫಾರ್ ದಟ್. ನಂಬರ್ 1. ನಂಬರ್ 2, ವಿಶ್ವ ಅವರು ಒಂದು ಹೇಳಿದ್ರಲ್ಲ ಆವಾಗ್ಲೇನೆ, ಈ ಕೇಂದ್ರ ಸರ್ಕಾರದ ಡೆವಲ್ಯೂಷನ್ ಮತ್ತು ಗ್ರಾಂಟ್ ಎಲ್ಲ, ಡೆವಲ್ಯೂಷನ್ ಜೊತೆಗೆ ಗ್ರಾಂಟ್ ಅನ್ನ ಸೇರಿಸಬಾರದು. ದಟ್ ಇಸ್ ಬ್ಯಾಡ್ ಮ್ಯಾಥಮೆಟಿಕ್ಸ್, ದಟ್ಸ್ ಬ್ಯಾಡ್ ಎಕನಾಮಿಕ್ಸ್. ಗ್ರಾಂಟ್ ಇನ್ ಏಡ್ ಇಸ್ ಸೆಪರೇಟ್ ಥಿಂಗ್, ಡೆವಲ್ಯೂಷನ್ ಇಸ್ ಸೆಪರೇಟ್ ಥಿಂಗ್. Devolution is a matter of right, whereas grants are a matter of choice of the government of India. ಹಾಗಿರುವಾಗ ಅದನ್ನ ಸೇರಿಸಬಾರದು.
ಎಲ್ಲಾ ಸೇರಿಸಿ ದೊಡ್ಡ ಸಂಖ್ಯೆ ಹೇಳೋದಂತಲ್ಲ. ಸರ್ ಯಾಕೆ ಸರ್ ಸೇರಿಸಬಾರ್ದು? Because it is right time to produce white paper. ಯಾಕಂದ್ರೆ ತೀರಾ ಸಂಶಯಾಸ್ಪದ ಸ್ಥಿತಿಯಲ್ಲಿದೆ ರಾಜ್ಯದ ಹಣಕಾಸು ಸ್ಥಿತಿ, ಅಷ್ಟು ಸಂಶಯಾಸ್ಪದವಾಗಿದೆ. ಯಾಕಂದ್ರೆ ಸಂಬಳ ಕೊಡಕ್ಕಾಗ್ತಾ ಇಲ್ಲ. ನೀವು ಯಾವ ಅಹಿಂದ ಸಮುದಾಯದ ಬಗ್ಗೆ ಕಾಳಜಿ ತೋರಿಸಿ ಅಧಿಕಾರಕ್ಕೆ ಬಂದ್ರು, ಆ ಅಹಿಂದ ಮತ್ತು ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನೇ ನೀವು ಎಲ್ಲಿ ತಗೊಂಡು ಹೋಗ್ತಿದ್ದೀರಿ, ಎಲ್ಲಿ ಖರ್ಚು ಮಾಡ್ತಿದ್ದೀರಿ? ದಟ್ಸ್ ವಿ ಶುಡ್ ನೋ. ನೀವು ಜನರನ್ನ ಕತ್ತಲಲ್ಲಿಟ್ಟು ಕ್ರೆಡಿಟ್ ತಗೊಳ್ಳೋದಲ್ಲ. ಯಾವ ಗ್ಯಾರಂಟಿ ಯೋಜನೆಗಳಿಗೆ ಹಣ ನೀವು ಹೆಂಗ್ ಹೊಂದಿಸಿದ್ರಿ, ಈ ತೆರಿಗೆ ಜಾಸ್ತಿ ಮಾಡಿದ್ರಿ, ಜನಕ್ಕೆ ಹೊರೆ ಆಯ್ತು. ವಾಟ್ ಈಸ್ ದ ರಿಲೀಫ್ ಫಾರ್ ದ್ಯಾಟ್? ಈ ಒಂದು ಬಜೆಟ್ಗಿಂತ ಈ ಬಜೆಟ್ ಅಲ್ಲಿ ಏನಾದ್ರೂ ಅದಕ್ಕೊಂದು ಪರಿಹಾರ ಇದೆಯಾ? ಇಲ್ಲದೆ ಹೋದ್ರೆ ನಿಮ್ಮ ವಾಟ್ ಈಸ್ ದ ಸಿಚುವೇಶನ್ ಆಫ್ ದ ಫೈನಾನ್ಸಸ್? ವೆರಿ ಸೀರಿಯಸ್ಲಿ ವಿ ಆರ್ ಇನ್ ಟ್ರಬಲ್. ಈಗಾಗಲೇ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ದಾಖಲೆ ಬಜೆಟ್ 16 ಬಜೆಟ್ ನ ಮಂಡಿಸಿ 17ನೇ ಬಜೆಟ್ ಮಾಡಕ್ಕೆ ಸನ್ನದ್ಧರಿದ್ದಾರೆ. ಕಳೆದ ವರ್ಷ 4 ಲಕ್ಷ ಕೋಟಿ ಬಜೆಟ್ ನ ಮಾಡಿದ್ರು. ಅದರಲ್ಲಿ ಬಹುತೇಕ ಮುಂದಾಲೋಚನೆ ಇಲ್ದಿರ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟು ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕುರ್ಚಿ ಕಿತ್ತಾಟದಿಂದ ಆಡಳಿತ ಯಂತ್ರ ನಿಷ್ಕ್ರಿಯವಾಗಿ ಸರ್ಕಾರ ಯಾವ ಮಟ್ಟಕ್ಕೆ ತಲುಪಿದೆ ಅಂದ್ರೆ ಮುಂದಿನ 3 ತಿಂಗಳ ಕಾಲ 1,000 ಕೋಟಿ ಪ್ರತಿದಿನ ಸಾಲ ಮಾಡಿ ಸರ್ಕಾರ ನಡೆಸಬೇಕು ಅಂತ ಪರಿಸ್ಥಿತಿಗೆ ಬಂದಿದೆ. ಇದು ನಾನು ಹೇಳ್ತಾ ಇರೋದಲ್ಲ, ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂತ ಸುದ್ದಿ. ಇದು ಮುಂದಾಲೋಚನೆ ಇಲ್ದಿರ ಭವಿಷ್ಯದ ಕನ್ನಡಿಗರಿಗೆ ಈ ರಾಷ್ಟ್ರೀಯ ಪಕ್ಷ ಆದಂತ ಕಾಂಗ್ರೆಸ್ ಮಾಡ್ತಾ ಇರೋ ಮೋಸ. ಅದೇ ರೀತಿ ನಾವ್ ಹೇಳ್ಬೇಕಾದ್ರೆ ಈ ಮೋಸವನ್ನ ಸಮರ್ಥವಾಗಿ ಎದುರಿಸಿದಲ್ಲಿ ವಿರೋಧ ಪಕ್ಷದವರು ಸಹ ಹಿಂದೆ ಇದ್ದಾರೆ ಅನ್ನೋದ್ರಲ್ಲೂ ತಪ್ಪಾಗಲಾರದು. ಏನಂತ ಹೇಳಿದ್ರೆ ರಸ್ತೆಗಳಲ್ಲಿ ಗುಂಡಿ ಏನಿದೆ, ಗುಂಡಿ ಅದೇ ತರ ಇದೆ, ಕಸದ ರಾಶಿ ತುಂಬತಾನೆ ಇದೆ, ಮೋರಿ ನೀರು ಮನೆಗೆ ಬರ್ತಾ ಇದೆ, ಬೀದಿ ದೀಪಗಳು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ, ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ. ನಿಮ್ ಸರ್ಕಾರದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ, ಖಜಾನೆ ಖಾಲಿ ಆಗಿದೆ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಧಮಕಿ ಮಾಡ್ತಾರೆ, ಗೂಂಡಾಗಿರಿ ಮಾಡ್ತಾರೆ, ಅವ್ರ ಮೇಲೆ FIR ದಾಖಲೆ ಮಾಡ್ತಾರೆ. ಇವ್ರು ಮಾಡ್ಬೇಕಾಗಿರೋ ಕೆಲಸಗಳನ್ನ ಜನರು ಏನ್ ಈ ರಾಜ್ಯದ ಜನರಿದ್ದಾರೆ ಅವ್ರ ಕೈಯಿಂದ ದುಡ್ಡು ಹಾಕೊಟ್ಟು ಮಾಡ್ತೀವಿ ಅಂದ್ರೂ ಕೂಡ ಅವ್ರ ಮೇಲೆ FIR ಮಾಡ್ತಾರೆ. ಇವ್ರ ಸರ್ಕಾರನ ನಡೆಸೋ ರೀತಿ ಯಾವ ತರ ಇದೆ ಅಂತಂದ್ರೆ, ಇಲ್ಲಿ ಇವ್ರ ಇದೇನೆ ರಾಹುಲ್ ಗಾಂಧಿ ಇದಾರಲ್ಲ, ರಾಹುಲ್ ಗಾಂಧಿ ಹೇಳ್ತಾ ಇರ್ತಾರೆ ಪ್ರತಿ ಸರಿ ಡೆಮೋಕ್ರಸಿ ಇನ್ ಡೇಂಜರ್ ಅನ್ಬಿಟ್ಟು. ಆ ಡೆಮೋಕ್ರಸಿ ಇನ್ ಡೇಂಜರ್ ಏನಂತ ಹೇಳಿದ್ರೆ ಇವರು ನಮ್ ಕರ್ನಾಟಕ ನಡೆಸ್ತಾ ಇದಾರೆ ಗೊತ್ತಾ ಸರ್ಕಾರ, ಅದನ್ನೇನಾದ್ರೂ ಉದಾಹರಣೆ ತಗೊಂಡು ಏನಾದ್ರೂ ಹೇಳ್ತಾ ಇದಾರ ಅಂತ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಈಗ ನೋಡಿ, ಅವರು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಕೇಳಿದ್ರು, ರಸ್ತೆ ಗುಂಡಿ ಬಗ್ಗೆ ಕೇಳಿದ್ರು. 2023ರಲ್ಲಿ ಹಾಕಿರ್ತಕ್ಕಂತಹ ರಸ್ತೆ ಇವತ್ತು ಗುಂಡಿ ಆಗಿದೆ, ಅದನ್ನ ಮುಚ್ಚುತ್ತಾ ಇದೀವಿ, ಮತ್ತೆ ಅದನ್ನ ಮರು ಡಾಂಬರೀಕರಣ ಕೂಡ ಮಾಡಿದೀವಿ 1,100 ಕೋಟಿ ರೂಪಾಯಿನಲ್ಲಿ ಇಡೀ ಬೆಂಗಳೂರಿನಲ್ಲಿ. ಅದು 2023ರಲ್ಲಿ ಹಾಕಿದಂತಹ ಬೊಮ್ಮಾಯಿ ಹಾಕಿದಂತಹ ಟಾರು ಇವತ್ತು ರಸ್ತೆ ಗುಂಡಿ ಬಿದ್ದಿದೆ. ಅದನ್ನ ನಾವು ಮರು ಡಾಂಬರೀಕರಣ ಮಾಡಿದೀವಿ, ಮತ್ತೆ ಟಾರ್ ಅನ್ನ ಹಾಕಿದೀವಿ. ಅದಕ್ಕೆ ಅದು ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ 152 ಕಿಲೋಮೀಟರ್ ವೈಟ್ ಟಾಪಿಂಗ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಮಾಡಿಲ್ಲ, ಕೆಲಸ ಮಾಡಿಲ್ಲ. ಅದನ್ನ ನಾವು ಇವಾಗ ಕೆಲಸ ಮಾಡ್ತಾ ಇದೀವಿ. ಅದು ನೀವು ಒಳಚರಂಡಿ ಆಗಬಹುದು, ಈಗ ರಾಜಕಾಲುವೆಗೆ ತಡೆಗೋಡೆಯನ್ನ ನಾವು ನಿರ್ಮಾಣ ಮಾಡ್ತಾ ಇದೀವಿ. ಬಫರ್ ಝೋನ್ ಅಲ್ಲಿ 300 ಕಿಲೋಮೀಟರ್ ರಸ್ತೆಯನ್ನ ನಾವು ಮಾಡ್ತಾ ಇದೀವಿ. ಎಲಿವೇಟೆಡ್ ಕಾರಿಡಾರ್ ಮಾಡ್ತಾ ಇದೀವಿ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಮಾಡ್ತಾ ಇದೀವಿ. ಮೆಟ್ರೋ 3ನೇ ಹಂತಕ್ಕೆ ಹಣವನ್ನು ನಾವು ಕೊಡ್ತಾ ಇದೀವಿ. ಕೇಂದ್ರ ಸರ್ಕಾರ ಮೆಟ್ರೋಗೆ ಬರೀ 17% ಕೊಟ್ಟರು ಕೂಡ ಉಳಿದ ಹಣವನ್ನು ನಾವು ಹೊಂದಿಸಿ ಈ ಕೆಲಸವನ್ನ ಮಾಡ್ತಾ ಇದೀವಿ. ಬಿಜೆಪಿ ಖಜಾನೆ ಖಾಲಿ ಮಾಡಿ ಹೋಗಿದ್ರು ಕೂಡ ನಾವು ಅದನ್ನು ಮರು ನಿರ್ಮಾಣ ಮಾಡಿಕೊಂಡು ನಿಮ್ಮ ಉತ್ತರವನ್ನ ತಗೊಂಡು ಮೋಹನ್ಗಳಿಗೆ ನಾವು ಯಥೇಚ್ಛವಾಗಿ ಅಭಿವೃದ್ಧಿ ಯೋಜನೆಗಳನ್ನ ಕೊಡ್ತಿದೀವಿ ಅಂತ ಹೇಳೋರು ಮೊನ್ನೆ SC/ST ವಿದ್ಯಾರ್ಥಿಗಳು, ವೈದ್ಯಕೀಯ ವಿದ್ಯಾರ್ಥಿಗಳು ಸರ್ ಪುಸ್ತಕ ಸಿಕ್ಕಿಲ್ಲ ಅಂತ ಪ್ರತಿಭಟನೆ ಮಾಡ್ತಿದ್ದಾರೆ. ಅನುಗ್ರಹ ಯೋಜನೆ ವಿಜಯೇಂದ್ರ ಅವರು ಪ್ರೆಸ್ ಮೀಟ್ ಮಾಡಿ ಹೇಳ್ಬಿಟ್ರು, ಪಾಪ ಕುರಿಗಳು ಸತ್ತೋದ್ರೆ ಕೊಡಬೇಕಾಗಿದ್ದ ಪರಿಹಾರ ಕೊಡ್ತಿಲ್ವಂತೆ. ಅದಕ್ಕಿಂತ ದಾರುಣ ಕೇಳಿ ಸರ್, ಅನಾಥ ಮಕ್ಕಳು, ನಟರಾಜ್ ಗೌಡ್ರೆ, ಮೋಹನ್ ವಿಶ್ವ ಅವರ ಹತ್ರ ಉತ್ತರ ಇರ್ಬೋದು ಇದಕ್ಕೆ. ಅನಾಥ ಮಕ್ಕಳಿಗೆ ಮಾಶಾಸನ ಕೊಡಬೇಕಾಗಿರೋದು 77.73 ಕೋಟಿ ಬಾಕಿ ಉಳಿಸ್ಕೊಂಡಿದೆ. ನಾವು ಕೇಳಬಾರ್ದ ಖಜಾನೆ ಖಾಲಿ ಇಲ್ವಾ? ನಿಮ್ಮನ್ನೇ ನಂಬಿರುವ ಅಹಿಂದ ಸಮುದಾಯದವರು ಇವರೆಲ್ಲ, ಇವ್ರಿಗೆ ಕೊಡಕ್ಕೂ ದುಡ್ಡಿಲ್ವಾ ಅಂತ ಪ್ರಶ್ನೆ ಕೇಳಬಾರ್ದ ನವೀನ್ ಅವರೇ? ಕೇಳಬೇಕು. ಯಾಕಂದ್ರೆ ನಾನು ಹೇಳದ್ನಲ್ಲ, ಬಡವರಿಗೆ ಪಾಪ ಅವ್ರು ಮುಗ್ದ್ರು, ಅವರು ಮಾತಾಡಕ್ಕಾಗಲ್ಲ. ಏನಾದ್ರು ಮಾತಾಡಿದ್ರು ಏನೇ ಇದ್ ಮಾಡ್ಬಿಡ್ತಾರ ಅಂತ ಅವ್ರು ದಾಸಿ ಮಾತಾಡಕ್ ಹೋಗಲ್ಲ. ಆದ್ರೆ ಮೂಲಭೂತ ಸೌಕರ್ಯಗಳನ್ನ ಆಗ್ಲಿ ಪ್ರತಿಯೊಂದನ್ನು ಬಡವರಿಗೆ ಕೊಡಬೇಕು. ಆದ್ರೆ ಅದನ್ನ ಕೊಡೋದಲ್ಲಿ ಇವತ್ತು ಸರ್ಕಾರದವರು ವಿಫಲರಾಗಿದ್ದಾರೆ. ಯಾಕಂದ್ರೆ ಅವನೇನಾರು ಬಡವ ಅವನೇನಾರು ಬೆಳೆದು ಬಿಟ್ರೆ, ಅವನೇನಾರು ಸಾವುಕಾರ ಆಗ್ಬಿಟ್ರೆ ಅನ್ನೋ ಒಂದು ಕೀಳು ಮಟ್ಟದಲ್ಲಿ ಇವರು ಯೋಚನೆ ಮಾಡ್ತಾ ಇದ್ದಾರೆ. ಇವ್ರ ಪ್ರಕಾರ ಬಿಜೆಪಿ ಆಗ್ಲಿ ಕಾಂಗ್ರೆಸ್ ಆಗ್ಲಿ ಅವ್ರ ಕಾರ್ಯಕರ್ತರನ್ನೇ ಅಷ್ಟೇ ಪಾಂಪ್ಲೆಟ್ ಕಟ್ತಾನೆ ಇರ್ಬೇಕು. ಅವ್ನ್ ಸೀಟ್ ಅಂತೂ ಕೊಡಲ್ಲ, ಅವನ್ಗೊಂದು ನಾಯಕನ ಸ್ಥಾನ ಅಂತೂ ಕೊಡೋದೇ ಇಲ್ಲ. ಇವ್ರದ್ದು ಸ್ಥಿತಿ, ಮನಸ್ಥಿತಿ ಆಗ್ಲಿ ಮನೆ ಸ್ಥಿತಿ ಆಗ್ಲಿ ಪ್ರತಿಯೊಂದು ಇದೇ ತರ ಇರತ್ತೆ. ಇವ್ರಿಗೆ ಬೇಕಾಗಿರೋದು ಇವ್ರ ಖಜಾನೆ ಮಾತ್ರ ಲೂಟಿ ಮಾಡ್ಬೇಕು, ಇವ್ರ ಖಜಾನೆ ಭರ್ತಿ ಮಾಡ್ಬೇಕು. ಉದ್ದಾರ ಮೋಹನ್ ವಿಶ್ವ ಅವರೇ, ಈಗ ಬೊಮ್ಮಾಯಿ ಅವರು 2020 ನಿರ್ಗಮಿಸಬೇಕಾದ್ರೆ ನೀವು ತೆಗೆದು ನೋಡಿ, ಅಫಿಷಿಯಲ್ ಆನ್ ರೆಕಾರ್ಡ್ಸ್ ಬೇಕಾದ್ರೆ ಗೂಗಲ್ ಹೊಡ್ರೆ ಸಿಗುತ್ತೆ.
3,200 ಕೋಟಿ ರೂಪಾಯಿ ಎಕ್ಸ್ಟ್ರಾ ದುಡ್ಡು ಖಜಾನೆಯಲ್ಲಿ ಇಟ್ಬಿಟ್ಟು ಹೋಗಿದ್ರು. ಸಿದ್ದರಾಮಯ್ಯ ಅವರು ಬಂದ ತಕ್ಷಣ 85,000 ಕೋಟಿ ಫಸ್ಟ್ ಇಯರ್ ಸಾಲ ಉತ್ತರ ತಗೊಳ್ಳೋ ತಾಕತ್ತಿರ್ಬೇಕು. ಉತ್ತರ ತಗೊಳ್ಳೋ ತಾಕತ್ತಿರ್ಬೇಕು. ಬರೀ ಗಾಳಿ ಹಾಕಿಕೊಳ್ಳೋದಲ್ಲ. 1.5 ಲಕ್ಷ ಕೋಟಿ ರೂಪಾಯಿ ಹೊಣೆಗಾರಿಕೆ ಅದನ್ನ ಹೇಳಿ. ಎರಡನೇದು ಈ ರಾಜ್ಯ ಬಿಟ್ಟೋಗಿದ್ದು ಟೊಯೋಟಾ ಸಂಸ್ಥೆ 24,000 ಕೋಟಿ ಇನ್ವೆಸ್ಟ್ಮೆಂಟ್ ಇವ್ರು ಬಂದ್ಮೇಲೆ ಎಲ್ಲಿಗೆ? ಮಹಾರಾಷ್ಟ್ರಗೆ. ಏತರ್ 2 ವೀಲರ್ ಫ್ಯಾಕ್ಟರಿ ಎಲ್ಲಿಗೆ? ಪುಣೆಗೆ. ಓಲಾ ಎಲ್ಲಿಗೆ? ಪುಣೆಗೆ. ಅಷ್ಟೇ ಯಾಕೆ ಬೆಂಗಳೂರು ರಿಂಗ್ ರೋಡ್ ಟ್ವೀಟ್ ಮಾಡಿದ್ರು, ನಾನು ಬೆಂಗಳೂರು ಬಿಟ್ಟು ಮಹಾರಾಷ್ಟ್ರ ಹೋಗ್ತೀನಿ ಅಂತ ಹೇಳಿ. ಇವ್ರು ಅಧಿಕಾರಕ್ಕೆ ಬಂದ ರಾಜ್ಯ ಬಿಟ್ಟು ಕೈಗಾರಿಕೆಗಳ ಕಂಪನಿಗಳು ಹೋಗ್ತಾರೆ ಹೊರತು ₹1 ಬಂಡವಾಳ ಬಂದಿಲ್ಲ. ನೆಕ್ಸ್ಟ್ ಜಿಎಸ್ಡಿಪಿ ನಲ್ಲಿ 3ನೇ ಸ್ಥಾನದಲ್ಲಿದ್ದಂತ ಕರ್ನಾಟಕ ಬಿಜೆಪಿ ಅವಧಿಯಲ್ಲಿ 4ನೇ ಸ್ಥಾನಕ್ಕೆ ಹೋಯ್ತು. ಯಾರ್ಯಾವ ಕಾಂಗ್ರೆಸ್ ಅವಧಿನಲ್ಲಿ. ಅನ್ಎಂಪ್ಲಾಯ್ಮೆಂಟ್ ರೇಟ್ ಹೈಯೆಸ್ಟ್ ದೇಶದಲ್ಲಿದೆ, ಕರ್ನಾಟಕದಲ್ಲಿ ಇವ್ರ ಅವಧಿನಲ್ಲಿ. ಆಯ್ತಾ? ಅನುದಾನದ ಬಗ್ಗೆ ಮಾತಾಡಿದ್ರು. ಅನುದಾನ ಬಗ್ಗೆ ಮಾತಾಡಲೇಬೇಕು. ಯತ್ನಾಳ್ ಸರ್ ಹೇಳಿದ್ರು. ಈಗ ಯತ್ನಾಳ್ ಸರ್ ಕರೆಕ್ಟ್ ಆಗಿ ಹೇಳಿದ್ರು. ಮೊನ್ನೆ ಬಜೆಟ್ ನಲ್ಲಿ ಡಿವಲ್ಯೂಷನ್ 3.64% ಇದ್ದದನ್ನ 4.13% ಇನ್ಕ್ರೀಸ್ ಮಾಡಿದ್ರು ಕರ್ನಾಟಕಕ್ಕೆ. ಇವ್ರು ಹೆಂಗೆ ಸುಳ್ಳು ಹೇಳ್ತಾರೆ ಜನಕ್ಕೆ ಅಂದ್ರೆ, ಕೇಂದ್ರದಿಂದ ನಿಮ್ಗೆ ಡೈರೆಕ್ಟ್ ಟ್ಯಾಕ್ಸ್ ಡೆವಲ್ಯೂಷನ್ ಬರುತ್ತೆ, ಗ್ರಾಂಟಿನ್ ಏಡ್ ಬರುತ್ತೆ, ಜೊತೆಗೆ ಕೇಂದ್ರ ಸರ್ಕಾರದ ಸ್ಪಾನ್ಸರ್ಡ್ ಸ್ಕೀಮ್ಸ್ ಹಣ ಬರುತ್ತೆ, ಜೊತೆಗೆ ಶೇರ್ ಆಫ್ ಸ್ಕೀಮ್ ಬರುತ್ತೆ, ಡೈರೆಕ್ಟ್ ಯೋಜನೆಗಳು ಬರುತ್ತೆ. ಇವ್ರು ಬರೀ ಡೆವಲ್ಯೂಷನ್ ಮಾತ್ರ ಹೇಳ್ಬಿಡೋದು. ಆಯ್ತಾ? ಡೆವಲ್ಯೂಷನ್ ಜೊತೆಗೆ ಕೇಳಿ, ಡೆವಲ್ಯೂಷನ್ ಜೊತೆಗೆ ಕರ್ನಾಟಕಕ್ಕೆ ಫಾರ್ ಎಕ್ಸಾಂಪಲ್ ಬೆಂಗಳೂರು ಮೈಸೂರು ಎಕ್ಸ್ಪ್ರೆಸ್ ವೇ ಬಂದ 12,000 ಕೋಟಿ, ಅದನ್ನ ಹೇಳೋದೇ ಇಲ್ಲ. ತಿರ್ಗಾ ಕೆಂಪೇಗೌಡ ಟರ್ಮಿನಲ್ 2 ಅದ್ರ ಬಗ್ಗೆ ಮಾತಾಡೋದೇ ಇಲ್ಲ. ತುಮಕೂರು HAL ಫ್ಯಾಕ್ಟರಿ ಮಾತಾಡೋದೇ ಇಲ್ಲ. STRR ಮಾತಾಡೋದೇ ಇಲ್ಲ. ಆಮೇಲೆ ತಿರ್ಗಾ ಕಿಸಾನ್ ಸಮ್ಮಾನ್ ಯೋಜನೆಯಲ್ಲಿ 20,000 ಕೋಟಿ ಬಂತು, ಅದ್ರ ಬಗ್ಗೆ ಹೇಳೋದೇ ಇಲ್ಲ. ಜಲ್ ಜೀವನ್ ಮಿಷನ್ 64 ಲಕ್ಷ ಮನೆಗೆ ನೀರು ಹಾಕಿದ್ರು, ಅದನ್ನು ಹೇಳಲ್ಲ. ರೈಲ್ವೇಸ್ ಮೊನ್ನೆ 7,748 ಕೋಟಿ ಬಂದಿದೆ ಮೊನ್ನೆ ಬಜೆಟ್ ಅಲ್ಲಿ, ಅದನ್ನು ಲೆಕ್ಕ ಹಾಕೊಳ್ಳೋದಿಲ್ಲ. ತಿರ್ಗಾ ಆಮೇಲೆ ಇದು ಹೊಸ ರೈಲ್ವೆ ಲೈನ್ಗಳು ಕುಡ್ಚಿ ಬಾಗಲಕೋಟೆ, ಅದ್ರ ಬಗ್ಗೆ ಮಾತಾಡಲ್ಲ. ಕಲಬುರಗಿ ಬೀದರ್ ಬಗ್ಗೆ ಮಾತಾಡಲ್ಲ. ತುಮಕೂರು ಬಾಗಡ ಮಾತಾಡಲ್ಲ. ತುಮಕೂರು ದಾವಣಗೆರೆ ಮಾತಾಡಲ್ಲ. ಯಶವಂತಪುರ ರೈಲ್ವೆ ಸ್ಟೇಷನ್, ಕಂಟೋನ್ಮೆಂಟ್ ರೈಲ್ವೆ ಸ್ಟೇಷನ್, ಇದ್ರ ಬಗ್ಗೆ ಮಾತಾಡಲ್ಲ. ಇಟ್ನಾಳ್ ಸರ್, ಮುಖ್ಯಮಂತ್ರಿ ಕುರ್ಚಿ ವಿಚಾರ ಬಂದಾಗ ಮಾತ್ರ ಸಿದ್ದರಾಮಯ್ಯನವರನ್ನ ಕೆಳಗಿಳಿಸಿದ್ರೆ ಅಹಿಂದ ಸಮುದಾಯ ಮುನಿಸ್ಕೊಳ್ಳುತ್ತೆ ಅನ್ನೋ ಚರ್ಚೆ ಆಗಿಂದಾಗ ಆಗ್ತಾ ಇರುತ್ತೆ. ನಾನೀಗ ಪಟ್ಟಿ ಕೊಟ್ಟಿದ್ ಪೂರ್ತಿ ಹಿಂದುಳಿದ ಸಮುದಾಯಗಳದೇ ಸರ್. ಆ ನಿಗಮಗಳಿಗೇನೆ ಕೊಡಬೇಕಾದ ಅನುದಾನ ಕತ್ರಿ ಅಂತಂದ್ರೆ ರಾಜ್ಯ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಬಗ್ಗೆ ಪ್ರಶ್ನೆ ಹೇಳೋದಿಲ್ವಾ? ಆರ್ಥಿಕ ಪರಿಸ್ಥಿತಿ ಮೇಲೆ ಗಂಭೀರದ ಪ್ರಶ್ನೆ ಹೇಳ್ತದೆ. ಯಾಕಂದ್ರೆ ಸಂಬಳಗಳು ಕೊಡ್ತಾ ಇಲ್ಲ. ಆರೋಗ್ಯ ಇಲಾಖೆಯಲ್ಲಿ ಅನುಚಾನವಾಗಿ ನಡೆದು ಬಂದಂತ ಅನೇಕ ಫೀಸ್ಗಳನ್ನು ಕೊಡ್ತಾ ಇಲ್ಲ. ಈ ಸ್ಕ್ಯಾನಿಂಗ್ ಆಗಲಿ ಮತ್ತೊಂದಾಗ್ಲಿ ಔಷಧಿ ಅದಕ್ಕಾಗ್ತಾ ಇಲ್ಲ. ಇವೆಲ್ಲ ಅದ್ ಹೇಳ್ತಾರೆ ರೋಗದ ಲಕ್ಷಣಗಳಿವು. ಹಾಗಿರುವಾಗ ನಾವೆಲ್ಲ ವಿರೋಧ ಪಕ್ಷ ಕೇಳ್ತವೋ ಇಲ್ವೋ ಗೊತ್ತಿಲ್ಲ. ಈಗ ಅವರು ಹೇಳ್ತಾರೆ ನಾವೆಲ್ಲ ಆರೋಗ್ಯವಾಗಿ ನಮ್ಮ ಟ್ರೆಜರಿ ನಮ್ಮ ಖಜಾನೆ ಆರೋಗ್ಯ ಹೇಳ್ತಾರೆ, ಅದು ಬೇರೆ ವಿಚಾರ. ಅದು ಇದೆಲ್ಲ ಆಗದೆ ಇರೋದ್ರಿಂದ ವಿ ಹ್ಯಾವ್ ಸೀರಿಯಸ್ ಡೌಟ್ಸ್. ಅದಕ್ಕೋಸ್ಕರ ನಾವು ಶ್ವೇತಪತ್ರವನ್ನು ಕೇಳಬೇಕು. ಒಂದು ವೈಟ್ ಪೇಪರ್ ನಮ್ಮ ಫೈನಾನ್ಸ್ ಸಿಚುವೇಶನ್ ಏನಿದೆ, ರೆವೆನ್ಯೂ ಮತ್ತು ಟ್ರೆಜರಿ ಸಿಚುವೇಶನ್ ಏನಿದೆ, ವಿ ಮಸ್ಟ್ ಆಸ್ಕ್ ಫಾರ್ ದಟ್. ನಂಬರ್ 1. ನಂಬರ್ 2, ವಿಶ್ವ ಅವರು ಒಂದು ಹೇಳಿದ್ರಲ್ಲ ಆವಾಗ್ಲೇನೆ, ಈ ಕೇಂದ್ರ ಸರ್ಕಾರದ ಡೆವಲ್ಯೂಷನ್ ಮತ್ತು ಗ್ರಾಂಟ್ ಎಲ್ಲ, ಡೆವಲ್ಯೂಷನ್ ಜೊತೆಗೆ ಗ್ರಾಂಟ್ ಅನ್ನ ಸೇರಿಸಬಾರದು. ದಟ್ ಇಸ್ ಬ್ಯಾಡ್ ಮ್ಯಾಥಮೆಟಿಕ್ಸ್, ದಟ್ ಇಸ್ ಬ್ಯಾಡ್ ಎಕನಾಮಿಕ್ಸ್. ಗ್ರಾಂಟ್ ಇನ್ ಏಡ್ ಇಸ್ ಸೆಪರೇಟ್ ಥಿಂಗ್, ಡೆವಲ್ಯೂಷನ್ ಇಸ್ ಸೆಪರೇಟ್ ಥಿಂಗ್. ಡೆವಲ್ಯೂಷನ್ ಇಸ್ ಅ ಮ್ಯಾಟರ್ ಆಫ್ ರೈಟ್, ವೆರಸ್ ಗ್ರಾಂಟ್ಸ್ ಆರ್ ಮ್ಯಾಟರ್ ಆಫ್ ಚಾಯ್ಸ್ ಆಫ್ ದ ಗವರ್ಮೆಂಟ್ ಆಫ್ ಇಂಡಿಯಾ. ಹಾಗಿರುವಾಗ ಅದನ್ನ ಸೇರಿಸಬಾರದು. ಎಲ್ಲಾ ಸೇರಿಸಿ ದೊಡ್ಡ ಸಂಖ್ಯೆ ಹೇಳೋದಂತಲ್ಲ. ಬಿಕಾಸ್ ಇಟ್ ಈಸ್ ರೈಟ್ ಟೈಮ್ ಟು ಪ್ರೊಡ್ಯೂಸ್ ವೈಟ್ ಪೇಪರ್. ಯಾಕಂದ್ರೆ ತೀರಾ ಸಂಶಯಾಸ್ಪದ ಇದೆ. ರಾಜ್ಯದ ಹಣಕಾಸು ಸ್ಥಿತಿ ಅಷ್ಟು ಸಂಶಯಾಸ್ಪದವಾಗಿದೆ. ಯಾಕಂದ್ರೆ ಸಂಬಳ ಕೊಡಕ್ಕಾಗ್ತಾ ಇಲ್ಲ. ನೀವು ಯಾವ ಅಹಿಂದ ಸಮುದಾಯದ ಬಗ್ಗೆ ಕಾಳಜಿ ತೋರಿಸಿ ಅಧಿಕಾರಕ್ಕೆ ಬಂದ್ರು, ಆ ಅಹಿಂದ ಮತ್ತು ಸಮುದಾಯಕ್ಕೆ ಮೀಸಲಿಟ್ಟ ಹಣವನ್ನೇ ನೀವು ಎಲ್ಲಿ ತಗೊಂಡು ಹೋಗ್ತಿದ್ದೀರಿ, ಎಲ್ಲಿ ಖರ್ಚು ಮಾಡ್ತಿದ್ದೀರಿ? ದಟ್ಸ್ ವಿ ಶುಡ್ ನೋ. ನೀವು ಜನರನ್ನ ಕತ್ತಲಲ್ಲಿ ಇಟ್ಟು ಕ್ರೆಡಿಟ್ ತಗೊಳ್ಳೋದಲ್ಲ. ಯಾವ ಗ್ಯಾರಂಟಿ ಯೋಜನೆಗಳಿಗೆ ಹಣ ನೀವು ಹೆಂಗ್ ಹೊಂದಿಸಿದ್ರಿ, ಈ ತೆರಿಗೆ ಜಾಸ್ತಿ ಮಾಡಿದ್ರಿ, ಜನಕ್ಕೆ ಹೊರೆ ಆಯ್ತು. ವಾಟ್ ಈಸ್ ದ ರಿಲೀಫ್ ಫಾರ್ ದ್ಯಾಟ್? ಈ ಒಂದು ಬಜೆಟ್ಗಿಂತ ಈ ಬಜೆಟ್ ಅಲ್ಲಿ ಏನಾದ್ರೂ ಅದಕ್ಕೆ ಒಂದು ಪರಿಹಾರ ಇದೆಯಾ? ಇಲ್ಲದೆ ಹೋದ್ರೆ ನಿಮ್ಮ ವಾಟ್ ಈಸ್ ದ ಸಿಚುವೇಶನ್ ಆಫ್ ದ ಫೈನಾನ್ಸಸ್? ವೆರಿ ಸೀರಿಯಸ್ಲಿ ವಿ ಆರ್ ಇನ್ ಟ್ರಬಲ್. ಈಗಾಗಲೇ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರು ದಾಖಲೆ ಬಜೆಟ್ 16 ಬಜೆಟ್ ನ ಮಂಡಿಸಿ 17ನೇ ಬಜೆಟ್ ಮಾಡಕ್ಕೆ ಸನ್ನದ್ಧರಿದ್ದಾರೆ. ಕಳೆದ ವರ್ಷ 4 ಲಕ್ಷ ಕೋಟಿ ಬಜೆಟ್ ನ ಮಾಡಿದ್ರು. ಅದರಲ್ಲಿ ಬಹುತೇಕ ಮುಂದಾಲೋಚನೆ ಇಲ್ದಿರ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟು, ಈಗ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಕುರ್ಚಿ ಕಿತ್ತಾಟದಿಂದ ಆಡಳಿತ ಯಂತ್ರ ನಿಷ್ಕ್ರಿಯವಾಗಿ ಸರ್ಕಾರ ಯಾವ ಮಟ್ಟಕ್ಕೆ ತಲುಪಿದೆ ಅಂದ್ರೆ, ಮುಂದಿನ 3 ತಿಂಗಳ ಕಾಲ ನೋಡಿ, ಮುಂದಿನ 3 ತಿಂಗಳ ಕಾಲ 1,000 ಕೋಟಿ ಪ್ರತಿದಿನ ಸಾಲ ಮಾಡಿ ಸರ್ಕಾರ ನಡೆಸಬೇಕು ಅಂತ ಪರಿಸ್ಥಿತಿಗೆ ಬಂದಿದೆ. ಇದು ನಾನು ಹೇಳ್ತಾ ಇರೋದಲ್ಲ, ಪತ್ರಿಕೆಗಳಲ್ಲಿ ಪ್ರಕಟವಾಗಿರುವಂತಹ ಸುದ್ದಿ. ಇದು ಮುಂದಾಲೋಚನೆ ಇಲ್ದಿರ ಭವಿಷ್ಯದ
ಕನ್ನಡಿಗರಿಗೆ ಈ ರಾಷ್ಟ್ರೀಯ ಪಕ್ಷ ಆದಂತ ಕಾಂಗ್ರೆಸ್ ಮಾಡ್ತಾ ಇರೋ ಮೋಸ. ಅದೇ ರೀತಿ ನಾವ್ ಹೇಳ್ಬೇಕಾದ್ರೆ ಈ ಮೋಸವನ್ನ ಸಮರ್ಥವಾಗಿ ಎದುರಿಸಿದಲ್ಲಿ ವಿರೋಧ ಪಕ್ಷದವರು ಸಹ ಹಿಂದೆ ಇದ್ದಾರೆ ಅನ್ನೋದ್ರಲ್ಲೂ ತಪ್ಪಾಗಲಾರದು. ಏನಂತ ಹೇಳಿದ್ರೆ ರಸ್ತೆಗಳಲ್ಲಿ ಗುಂಡಿ ಏನಿದೆ, ಗುಂಡಿ ಅದೇ ತರ ಇದೆ, ಕಸದ ರಾಶಿ ತುಂಬತಾನೆ ಇದೆ, ಮೋರಿ ನೀರು ಮನೆಗೆ ಬರ್ತಾ ಇದೆ, ಬೀದಿ ದೀಪಗಳು ಕರೆಕ್ಟಾಗಿ ಕೆಲಸ ಮಾಡ್ತಾ ಇಲ್ಲ, ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ. ನಿಮ್ ಸರ್ಕಾರದಲ್ಲಿ ಅಭಿವೃದ್ಧಿ ಶೂನ್ಯ ಆಗಿದೆ, ಖಜಾನೆ ಖಾಲಿ ಆಗಿದೆ. ಯಾರಾದ್ರೂ ಏನಾದ್ರು ಕೇಳಿದ್ರೆ, ಪ್ರಶ್ನೆ ಮಾಡಿದ್ರೆ ಏನ್ ಮಾಡ್ತಾರೆ ಅಂದ್ರೆ ಧಮಕಿ ಮಾಡ್ತಾರೆ, ಗೂಂಡಾಗಿರಿ ಮಾಡ್ತಾರೆ, ಅವ್ರ ಮೇಲೆ FIR ದಾಖಲೆ ಮಾಡ್ತಾರೆ. ಇವ್ರು ಮಾಡ್ಬೇಕಾಗಿರೋ ಕೆಲಸಗಳನ್ನ ಜನರು ಏನ್ ಈ ರಾಜ್ಯದ ಜನರಿದ್ದಾರೆ ಅವ್ರ ಕೈಯಿಂದ ದುಡ್ಡು ಹಾಕೊಟ್ಟು ಮಾಡ್ತೀವಿ ಅಂದ್ರೂ ಕೂಡ ಅವ್ರ ಮೇಲೆ FIR ಮಾಡ್ತಾರೆ. ಇವ್ರ ಸರ್ಕಾರನ ನಡೆಸೋ ರೀತಿ ಯಾವ ತರ ಇದೆ ಅಂತಂದ್ರೆ, ಇಲ್ಲಿ ಇವ್ರ ಇದೇನು ರಾಹುಲ್ ಗಾಂಧಿ ಇದಾರಲ್ಲ, ರಾಹುಲ್ ಗಾಂಧಿ ಹೇಳ್ತಾ ಇರ್ತಾರೆ ಪ್ರತಿ ಸರಿ ಡೆಮೋಕ್ರಸಿ ಇನ್ ಡೇಂಜರ್ ಅನ್ಬಿಟ್ಟು. ಆ ಡೆಮೋಕ್ರಸಿ ಇನ್ ಡೇಂಜರ್ ಏನಂತ ಹೇಳಿದ್ರೆ, ಇವರು ನಮ್ ಕರ್ನಾಟಕ ನಡೆಸ್ತಾ ಇದಾರೆ ಗೊತ್ತಾ ಸರ್ಕಾರ, ಅದನ್ನೇನಾದ್ರೂ ಉದಾಹರಣೆ ತಗೊಂಡು ಏನಾದ್ರೂ ಹೇಳ್ತಾ ಇದಾರ ಅಂತ ನಿಮ್ಮನ್ನ ಕೇಳ್ತಾ ಇದ್ದೀನಿ. ಈಗ ನೋಡಿ, ಅವರು ಬೆಂಗಳೂರು ಅಭಿವೃದ್ಧಿ ಬಗ್ಗೆ ಕೇಳಿದ್ರು, ರಸ್ತೆ ಗುಂಡಿ ಬಗ್ಗೆ ಕೇಳಿದ್ರು. 2023ರಲ್ಲಿ ಹಾಕಿರ್ತಕ್ಕಂತಹ ರಸ್ತೆ ಇವತ್ತು ಗುಂಡಿ ಆಗಿದೆ, ಅದನ್ನ ಮುಚ್ಚುತ್ತಾ ಇದೀವಿ, ಮತ್ತೆ ಅದನ್ನ ಮರು ಡಾಂಬರೀಕರಣ ಕೂಡ ಮಾಡಿದೀವಿ. 1100 ಕೋಟಿ ರೂಪಾಯಿನಲ್ಲಿ ಇಡೀ ಬೆಂಗಳೂರಿನಲ್ಲಿ ಅದು 2023ರಲ್ಲಿ ಹಾಕಿದಂತಹ ಬೊಮ್ಮಾಯಿ ಹಾಕಿದಂತಹ ಟಾರು ಇವತ್ತು ರಸ್ತೆ ಗುಂಡಿ ಬಿದ್ದಿದೆ. ಅದನ್ನ ನಾವು ಮರು ಡಾಂಬರೀಕರಣ ಮಾಡಿದೀವಿ, ಮತ್ತೆ ಟಾರ್ ಅನ್ನ ಹಾಕಿದೀವಿ. ಅದಕ್ಕೆ ಅದು ಶಾಶ್ವತ ಪರಿಹಾರ ಬೇಕು ಅಂತ ಹೇಳಿ 152 ಕಿಲೋಮೀಟರ್ ವೈಟ್ ಟಾಪಿಂಗ್ ಅನ್ನ ಮಾಡ್ತಾ ಇರ್ತಕ್ಕಂಥದ್ದು. ಇದು ಕಾಂಗ್ರೆಸ್ ಸರ್ಕಾರ, ಬಿಜೆಪಿ ಮಾಡಿಲ್ಲ, ಕೆಲಸ ಮಾಡಿಲ್ಲ. ಅದನ್ನ ನಾವು ಇವಾಗ ಕೆಲಸ ಮಾಡ್ತಾ ಇದೀವಿ. ಅದು ನೀವು ಒಳಚರಂಡಿ ಆಗಬಹುದು, ಈಗ ರಾಜಕಾಲುವೆಗೆ ತಡೆಗೋಡೆಯನ್ನ ನಾವು ನಿರ್ಮಾಣ ಮಾಡ್ತಾ ಇದೀವಿ. ಬಫರ್ ಝೋನ್ ಅಲ್ಲಿ 300 ಕಿಲೋಮೀಟರ್ ರಸ್ತೆಯನ್ನ ನಾವು ಮಾಡ್ತಾ ಇದೀವಿ. ಎಲಿವೇಟೆಡ್ ಕಾರಿಡಾರ್ ಮಾಡ್ತಾ ಇದೀವಿ. ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಮಾಡ್ತಾ ಇದೀವಿ. ಮೆಟ್ರೋ 3ನೇ ಹಂತಕ್ಕೆ ಹಣವನ್ನು ನಾವು ಕೊಡ್ತಾ ಇದೀವಿ. ಕೇಂದ್ರ ಸರ್ಕಾರ ಮೆಟ್ರೋಗೆ ಬರೀ 17% ಕೊಟ್ಟರು ಕೂಡ ಉಳಿದ ಹಣವನ್ನು ನಾವು ಹೊಂದಿಸಿ ಈ ಕೆಲಸವನ್ನ ಮಾಡ್ತಾ ಇದೀವಿ. ಬಿಜೆಪಿ ಖಜಾನೆಯನ್ನು ಖಾಲಿ ಮಾಡಿ ಹೋಗಿದ್ರು ಕೂಡ ನಾವು ಅದನ್ನು ಮರು ನಿರ್ಮಾಣ ಮಾಡಿಕೊಂಡು